ಇಲ್ಲಿ ಚೂರು ಚೂರು ಕಾಣಿಸ್ತೀಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಲಾಗ್ ಇನ್ನು ನಂತರ ಬರುವಂತಹ ಲಾಗಲ್ಲಿ ಮನೆ ಓಪನ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮದುವೆ ಪ್ರಿಪ್ರೇಷನ್ನು, ಮನೆ ಓಪನ್ ಪ್ರಿಪ್ರೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲವೂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಮನೆ ಓಪನ್ಗೆ ಇನ್ನು 10 ಡೇಸ್, ಕರೆಕ್ಟಾಗಿ 10 ಡೇಸ್ ಇರುವಂಥದ್ದು. ನಾನು ಇವಾಗ ಮನೆಗೆ ಹೋಗಿದ್ದೀನಿ. ಇವಾಗಿನ ಸ್ಥಿತಿ ಹಳೆ ಮನೆಯದು, ಇವಾಗ ನಾವೇನಿದ್ದೀವಿ ಮನೆಯದು ಆ ಮನೆ. ಬಟ್ ಇವಾಗಲೇ ನಾನು ಈ ವ್ಲಾಗ್ ಹಾಕೋಷ್ಟೊತ್ತಿಗಾಗಲೇ ಈ ಮನೆಯಿಂದ ಶಿಫ್ಟ್ ಆಗಿರುತ್ತೆ ಹೊಸ ಮನೆಗೆಲ್ಲನೂ. ಬಟ್ ಈ ಮನೆ ತುಂಬ ವರ್ಷದ್ದು, ನಾನು ಚಿಕ್ಕ ಪಾಪು ಇದ್ದಾಗ ಕಟ್ಟಿರುವಂಥ ಮನೆ. ಹಾಗಾಗಿ ತುಂಬ ಮೆಮೊರೀಸ್ ಇದೆ. ಬಟ್ ಇವಾಗ ಏನಾಗಿದೆ ಅಂದರೆ ಮನೆ ಬಂದು ಕೆಲಸ ಅದು ಇದು ಅನ್ನುವಾಗ ಎಲ್ಲ ಗಜಿ ಬಿಜಿ ಮಾಡ್ಕೊಂಡಿದ್ದೀವಿ ಇಲ್ಲಿ. ಬಟ್ ಇದನ್ನು ಕೂಡ ಕ್ಲೀನ್ ಮಾಡಲಿಕ್ಕೂ ಪುರ್ಸೋದಿಲ್ಲ, ಯಾಕಂದರೆ ನಮಗೆ ಅಲ್ಲಿದೆ ಕೆಲಸಗಳು ತುಂಬ ಇರೋದ್ರಿಂದ. ಹಾಗಾಗಿ ಎಲ್ಲ ಮತ್ತೆ ಅಲ್ಲಿಗೆ ತಂದಿದ್ದ ಐಟಮ್ಸ್ಗಳು ಎಲ್ಲವೂ ಅಲ್ಲಲ್ಲಿ ಹಾಕಿದ್ದೀವಿ. ಈ ಮನೆ ಫುಲ್ ಖಾಲಿ ಆದಮೇಲೆ ಒಂದ್ಸಲ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ಎಂಟಿ ಹೋಮ್ ಟೂರ್ ಖಂಡಿತವಾಗಿಯೂ ಮಾಡ್ತೀನಿ. ಮಳೆ ಕೂಡ ಬಂದಿರೋದ್ರಿಂದ ಸುತ್ತ ಕೂಡ ಎಲ್ಲ ಕೆಸರೆಲ್ಲ ಆಗಿತ್ತು ಸ್ವಲ್ಪ. ಹಾಗೆ ಇದು ಮನೆ ಒಳಗೆ ಹೊರಗೆ ಅಂತ ನಾನು ನಿಮಗೆ ಸ್ವಲ್ಪಗೆ ತೋರಿಸಿದ್ದೀನಿ. ಅದರ ನಂತರ ನಾನು ಹೊಸ ಮನೆದು ಕೂಡ ಹೋಮ್ ಟೂರ್ ಮಾಡ್ತೀನಿ. ಹಾಗೆ ಈ ಮನೆದು ಕೂಡ ಖಂಡಿತವಾಗಿಯೂ ನಾನು ಎಂಟಿ ಹೋಮ್ ಟೂರ್ ಕೂಡ ಮಾಡ್ತೀನಿ. ಬಟ್ ನನ್ನ ಹಳೆ ಲಾಗ್ಗಳೆಲ್ಲ ನೀವು ಈ ಮನೆಯಲ್ಲಿ ತುಂಬ ವೀಡಿಯೋಸ್ಗಳನ್ನ ನೀವು ನೋಡಿರ್ಬೋದು. ನಾನು ತುಂಬ ಹಬ್ಬದಾಗಿರ್ಬೋದು ಎಲ್ಲವೂ ಕೂಡ ಈ ಮನೆಯಲ್ಲಿ ತುಂಬ ವ್ಲಾಗ್ಸ್ಗಳನ್ನ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿಬಿಟ್ಟು ಚೆಕ್ ಮಾಡಿ ನೋಡಿ. ಈ ಮನೆ ಬಂದ ಮೇಲೆ ಕೂಡ ನಾನು ಒಂದು ಸ್ವಲ್ಪ ಮನೆಯೆಲ್ಲ ಧೂಳು ಹೊಡ್ಕೊಳ್ಳೋದು, ಅದು ಇದು ಕೆಲಸಗಳಿರುತ್ತಲ್ಲ ಅದೆಲ್ಲ ಮಾಡ್ಕೊಂಡ್ವಿ. ಹಾಗೆ ಪಾರ್ಟ್ಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ಇದು ಹೊರಗಡೆ ನಮ್ಮದು ಗೋಡನ್ ಇರುವಂಥದ್ದು, ಗೋಡನ್ ಕೂಡ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಿಷನ್ನು ಅದು ಇದು. ಮನೆ ಅಂದಮೇಲೆ, ಹಳ್ಳಿ ಮನೆ ಅಂದಮೇಲೆ ತುಂಬ ಸರ್ಕಿರುತ್ತಲ್ವ, ಹಾಗೆ ಅವನ್ನೆಲ್ಲ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಬಟ್ ಈ ರೀತಿ ಇನ್ನು ಮತ್ತೆ ನೋಡುವಾಗ ನಾವೇ ಈಗ ಹೋಗಿ ನೋಡ್ತೀವಿ ಅಂದವಾಗಲೂ ಈ ರೀತಿ ಇರೋದಿಲ್ಲ, ಯಾಕಂದರೆ ಎಲ್ಲ ಮನೆಗೆ ಶಿಫ್ಟ್ ಆಗಿರುತ್ತೆ. ಆವಾಗ ಈ ರೀತಿಯಾಗಿ ಪೂರ್ತಿಗೆ ಕಾರಣ ಇದೆಲ್ಲ ಹೀಗೆ ಇರುತ್ತೆ ಹೊರಗಡೆ ಎಲ್ಲ, ಬಟ್ ಮನೆ ಒಳಗಡೆ ಆಗಿರುತ್ತೆ. ಹಾಗೆ ಇದು ಮನೆ ಪಕ್ಕನೇ ಇರೋದ್ರಿಂದ ಈ ಮನೆಯನ್ನು ಕೂಡ, ಆದರೂ ಕೂಡ ಆಚೆ ಈಚೆ ಓಡಾಡಲಿಕ್ಕೆ ಎಲ್ಲ ಅಂದುವಾಗ ಸ್ವಲ್ಪ ಸುಸ್ತೆ ಅನಿಸ್ಬಿಡ್ತಿತ್ತು, ಯಾಕಂದರೆ ತುಂಬ ಬಿಸಿಲಲ್ವ ಈ ವರ್ಷ ಅಂತೂ. ನೋಡಿ, ಇದು ಹಳೆ ಮನೆ ಇಲ್ಲಿದ್ರೆ, ಹೊಸ ಮನೆ ಇಲ್ಲಿರೋದು. ಇದಿನ್ನೂ ಕೆಲಸ ಆಗ್ತಾನೆ ಇದೆ. ಇನ್ನು 10 ಡೇಸ್ ಇದೆ ಅಂದರೂ ಕೂಡ ಇನ್ನೂ ಕೆಲಸ ಆಗ್ತಾನೆ ಇದೆ, ತುಂಬ ಕೆಲಸ ಇದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಲಾಗ್ ಇನ್ನು ನಂತರ ಬರುವಂತಹ ಲಾಗಲ್ಲಿ ಮನೆ ಓಪನ್ ಆಗಿರ್ಬೋದು, ಮದುವೆ ಆಗಿರ್ಬೋದು, ಮದುವೆ ಪ್ರಿಪ್ರೇಷನ್ನು, ಮನೆ ಓಪನ್ ಪ್ರಿಪ್ರೇಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲವೂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಮನೆ ಓಪನ್ಗೆ ಇನ್ನು 10 ಡೇಸ್, ಕರೆಕ್ಟಾಗಿ 10 ಡೇಸ್ ಇರುವಂಥದ್ದು. ನಾನು ಇವಾಗ ಮನೆಗೆ ಹೋಗಿದ್ದೀನಿ. ಇವಾಗಿನ ಸ್ಥಿತಿ ಹಳೆ ಮನೆಯದು, ಇವಾಗ ನಾವೇನಿದ್ದೀವಿ ಮನೆಯದು ಆ ಮನೆ. ಬಟ್ ಇವಾಗಲೇ ನಾನು ಈ ವ್ಲಾಗ್ ಹಾಕೋಷ್ಟೊತ್ತಿಗಾಗಲೇ ಈ ಮನೆಯಿಂದ ಶಿಫ್ಟ್ ಆಗಿರುತ್ತೆ ಹೊಸ ಮನೆಗೆಲ್ಲನೂ. ಬಟ್ ಈ ಮನೆ ತುಂಬ ವರ್ಷದ್ದು, ನಾನು ಚಿಕ್ಕ ಪಾಪು ಇದ್ದಾಗ ಕಟ್ಟಿರುವಂಥ ಮನೆ. ಹಾಗಾಗಿ ತುಂಬ ಮೆಮೊರೀಸ್ ಇದೆ. ಬಟ್ ಇವಾಗ ಏನಾಗಿದೆ ಅಂದರೆ ಮನೆ ಬಂದು ಕೆಲಸ ಅದು ಇದು ಅನ್ನುವಾಗ ಎಲ್ಲ ಗಜಿ ಬಿಜಿ ಮಾಡ್ಕೊಂಡಿದ್ದೀವಿ ಇಲ್ಲಿ. ಬಟ್ ಇದನ್ನು ಕೂಡ ಕ್ಲೀನ್ ಮಾಡಲಿಕ್ಕೂ ಪುರ್ಸೋದಿಲ್ಲ, ಯಾಕಂದರೆ ನಮಗೆ ಅಲ್ಲಿದೆ ಕೆಲಸಗಳು ತುಂಬ ಇರೋದ್ರಿಂದ. ಹಾಗಾಗಿ ಎಲ್ಲ ಮತ್ತೆ ಅಲ್ಲಿಗೆ ತಂದಿದ್ದ ಐಟಮ್ಸ್ಗಳು ಎಲ್ಲವೂ ಅಲ್ಲಲ್ಲಿ ಹಾಕಿದ್ದೀವಿ. ಈ ಮನೆ ಫುಲ್ ಖಾಲಿ ಆದಮೇಲೆ ಒಂದ್ಸಲ ಹೇಗಿತ್ತು ಅನ್ನೋದನ್ನು ಕೂಡ ನಿಮಗೆ ಎಂಟಿ ಹೋಮ್ ಟೂರ್ ಖಂಡಿತವಾಗಿಯೂ ಮಾಡ್ತೀನಿ. ಮಳೆ ಕೂಡ ಬಂದಿರೋದ್ರಿಂದ ಸುತ್ತ ಕೂಡ ಎಲ್ಲ ಕೆಸರೆಲ್ಲ ಆಗಿತ್ತು ಸ್ವಲ್ಪ. ಹಾಗೆ ಇದು ಮನೆ ಒಳಗೆ ಹೊರಗೆ ಅಂತ ನಾನು ನಿಮಗೆ ಸ್ವಲ್ಪಗೆ ತೋರಿಸಿದ್ದೀನಿ. ಅದರ ನಂತರ ನಾನು ಹೊಸ ಮನೆದು ಕೂಡ ಹೋಮ್ ಟೂರ್ ಮಾಡ್ತೀನಿ. ಹಾಗೆ ಈ ಮನೆದು ಕೂಡ ಖಂಡಿತವಾಗಿಯೂ ನಾನು ಎಂಟಿ ಹೋಮ್ ಟೂರ್ ಕೂಡ ಮಾಡ್ತೀನಿ. ಬಟ್ ನನ್ನ ಹಳೆ ಲಾಗ್ಗಳೆಲ್ಲ ನೀವು ಈ ಮನೆಯಲ್ಲಿ ತುಂಬ ವೀಡಿಯೋಸ್ಗಳನ್ನ ನೀವು ನೋಡಿರ್ಬೋದು. ನಾನು ತುಂಬ ಹಬ್ಬದಾಗಿರ್ಬೋದು ಎಲ್ಲವೂ ಕೂಡ ಈ ಮನೆಯಲ್ಲಿ ತುಂಬ ವ್ಲಾಗ್ಸ್ಗಳನ್ನ ನಾನು ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿಬಿಟ್ಟು ಚೆಕ್ ಮಾಡಿ ನೋಡಿ. ಈ ಮನೆ ಬಂದ ಮೇಲೆ ಕೂಡ ನಾನು ಒಂದು ಸ್ವಲ್ಪ ಮನೆಯೆಲ್ಲ ಧೂಳು ಹೊಡ್ಕೊಳ್ಳೋದು, ಅದು ಇದು ಕೆಲಸಗಳಿರುತ್ತಲ್ಲ ಅದೆಲ್ಲ ಮಾಡ್ಕೊಂಡ್ವಿ. ಹಾಗೆ ಪಾರ್ಟ್ಗಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ಇದು ಹೊರಗಡೆ ನಮ್ಮದು ಗೋಡನ್ ಇರುವಂಥದ್ದು, ಗೋಡನ್ ಕೂಡ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಮಿಷನ್ನು ಅದು ಇದು. ಮನೆ ಅಂದಮೇಲೆ, ಹಳ್ಳಿ ಮನೆ ಅಂದಮೇಲೆ ತುಂಬ ಸರ್ಕಿರುತ್ತಲ್ವ, ಹಾಗೆ ಅವನ್ನೆಲ್ಲ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಬಟ್
ಈ ರೀತಿ ಇನ್ನು ಮತ್ತೆ ನೋಡುವಾಗ ನಾವೇ ಈಗ ಹೋಗಿ ನೋಡ್ತೀವಿ ಅಂದ್ವಾಗಲೂ ಈ ರೀತಿ ಇರೋದಿಲ್ಲ, ಯಾಕಂದರೆ ಎಲ್ಲ ಮನೆಗೆ ಶಿಫ್ಟ್ ಆಗಿರುತ್ತೆ. ಆವಾಗ ಈ ರೀತಿಯಾಗಿ ಪೂರ್ತಿಗೆ ಕಾರಣ ಇದೆಲ್ಲ ಹೀಗೆ ಇರುತ್ತೆ ಹೊರಗಡೆ ಎಲ್ಲ, ಬಟ್ ಮನೆ ಒಳಗಡೆ ಆಗಿರುತ್ತೆ. ಹಾಗೆ ಇದು ಮನೆ ಪಕ್ಕನೇ ಇರೋದ್ರಿಂದ ಈ ಮನೆಯನ್ನು ಕೂಡ, ಆದರೂ ಕೂಡ ಆಚೆ ಈಚೆ ಓಡಾಡಲಿಕ್ಕೆ ಎಲ್ಲ ಅಂದುವಾಗ ಸ್ವಲ್ಪ ಸುಸ್ತೆ ಅನಿಸ್ಬಿಡ್ತಿತ್ತು, ಯಾಕಂದರೆ ತುಂಬ ಬಿಸಿಲಲ್ವ ಈ ವರ್ಷ ಅಂತೂ. ನೋಡಿ, ಇದು ಹಳೆ ಮನೆ ಇಲ್ಲಿದ್ರೆ, ಹೊಸ ಮನೆ ಇಲ್ಲಿರೋದು. ಇದಿನ್ನೂ ಕೆಲಸ ಆಗ್ತಾನೆ ಇದೆ. ಇನ್ನು 10 ಡೇಸ್ ಇದೆ ಅಂದರೂ ಕೂಡ ಇನ್ನೂ ಕೆಲಸ ಆಗ್ತಾನೆ ಇದೆ, ತುಂಬ ಕೆಲಸ ಇದೆ. ಸೀರೆ ಅದು ಹೆಂಗ ಉಡೋದ್ಬಿಟ್ಟು ಆ ಥರ ತಲೆ ಮೇಲೆ ಹಾಕೊಂಡು ಉಡೋದಾ? ಹೆಂಗೆ ಉಡೋದು? ಆದ್ರೂ ನೋಡಿ ಗೊತ್ತು ಅದಕ್ಕೆ ಹಂಗೇನೆ ಅಂತ. ತೆಗೆದು ಸುಮಾರು ಅಲ್ಲ ನೀವಂತ ಫೋಟೋ ಗಿಟ್ಟೆಲ್ಲ ತಕ್ಕತ್ತ ಇದ್ದಾನೆ. ನಮ್ಗೆಲ್ಲ ವಾಟ್ಸಪ್ ಗಿಟ್ಸಪ್ ಎಲ್ಲ ಹಾಕ್ಬೇಡ ಮಾರೆ, ನಮ್ಮನ್ನೆಲ್ಲ ಹುಡುಕ ಬಂದರೆ ಎತ್ತಕೊಂಡೋದ್ ಕಷ್ಟ ನಮ್ಮನ್ನ. ಆಗ್ಬೇಡ ಅಂದ್ರಲ್ಲ ಬರ್ಬೋದ್ರಲ್ಲ, ಜ್ಯೂಸ್ ಮಾಡ್ಕೊಂಡು ಮಾಡ್ಬೇಕು ಇನ್ನು. ಹಾಗೆ ನಾವು ಅಡುಗೆನ ಕ್ಯಾಟ್ರಿಂಗ್ ಕೊಟ್ಟಿರೋದ್ರಿಂದ ಉಪ್ಪಿನಕಾಯಿ ಕೂಡ ಅದರಲ್ಲೇ ಬರ್ತಿತ್ತು. ಆದರೂ ಕೂಡ ಮನೆಯಲ್ಲಿ ಒಂದು ಫಂಕ್ಷನ್ ಅಂದಾಗ ಉಪ್ಪಿನಕಾಯಿ ಹಾಕೋದು ಅನ್ನೋದೊಂದು ಇರುತ್ತಲ್ಲ, ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಹೇಳಿದರು ಅಂದ್ಬಿಟ್ಟು ಎಲ್ಲ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ದೊಡ್ಡಮ್ಮದಿರು ಚಿಕ್ಕಮ್ಮದಿರು ಅಂತೆಲ್ಲ ಸೇರಿಕೊಂಡು ಫ್ಯಾಮಿಲಿಯಿಂದ ಹಾಕಿದ್ರು. ಹಾಗೆಯೇ ನಾನು ಕೂಡ ಅವರಿಗೆಲ್ಲ ಕಾಫಿ ಎಲ್ಲ ಮಾಡಿಕೊಟ್ಟು ಸಂಜೆ ನಾನಿಲ್ಲಿ ಮನೆ ಕೆಲಸ ಆಗ್ತಾಯಿತ್ತು, ಅಲ್ಲೂ ಕೂಡ ಕಾಫಿ ಕೊಡೋಣ ಅಂತ ಹೇಳಿ ಕಾಫಿ ಕೊಡ್ಲಿಕ್ಕಂತ ಬಂದೆ. ಆವಾಗ ಇದಿಷ್ಟು ಕೆಲಸಗಳು ನೋಡಿ ಇವತ್ತು ಆಗ್ತಾಯಿತ್ತು. ಹೋಮದ ದಿನದವರೆಗೂ ಕೂಡ ಫುಲ್ಲು ಕೆಲಸಗಳು ಇನ್ನೂ ಆಗ್ತಾನೇ ಇತ್ತು. ತುಂಬ ಕ್ಲೀನ್ ಮಾಡೋದು ನಮ್ಗೆ ಇವೇ ಆಗೋಗ್ತಾಯಿತ್ತು. ಎಲ್ಲ ಕೆಲಸದವರು ಕೂಡ ಇದ್ದರು, ನೋಡ್ಬೋದು ಎಲ್ಲ ಕೆಲಸಗಳು ಕೂಡ ಇನ್ನೂ ಆಗ್ತಾನೇ ಇತ್ತು. ಹಾಗೆ ಅದ್ರ ಮಧ್ಯೆ ಧೂಳು, ಡೈಲಿ ನಾವು ಮಾರ್ನಿಂಗ್ ಒಂದು ಸಲ ಬಂದು ಎಲ್ಲ ಕ್ಲೀನ್ ಮಾಡೋದು, ಮತ್ತು ಎಲ್ಲ ಗಣತಿಗೆ ಮತ್ತು ಅದೇ ಥರ ಆಗೋದು. ಅದಲ್ಲದೆ ಮಳೆ ಬೇರೆ ಬರ್ತಾಯಿತ್ತು, ಹಾಗಾಗಿ ಫಂಕ್ಷನ್ ಅಂತೂ ನಿಜವಾಗ್ಲೂ ಹೇಗಾಗುತ್ತೋ ಅನ್ನೋ ಥರ ಆಗಿಬಿಡ್ತು. ಹಾಗೆ ನನ್ನ ಮಗನ ಬರ್ಡೇ ಕೂಡ ಇತ್ತು. ಅವನಿಗೆ ಇವಾಗ 18 ವರ್ಷ ಕಂಪ್ಲೀಟ್ ಆಗುತ್ತೆ. ಈ ವರ್ಷಕ್ಕೆ
ಹಾಗೆ ಬರ್ಡೇ ಇತ್ತು. ಹಾಗೆ ತುಂಬ ಸಿಂಪಲ್ಲಾಗಿ ಈ ವರ್ಷ ಇನ್ನೇನಿಲ್ಲ, ಒಂದು ಕೇಕ್ ಕಟ್ ಮಾಡಿರೋದು ಅಷ್ಟೇ. ನಿಜ ಅಂದರೆ ನನಗೆ ಮಾರ್ನಿಂಗ್ ಒಂದು ಬರ್ಡೇನೂ ಕೂಡ ನಾನು ಈ ಒಂದು ಕೆಲಸದ ಮಧ್ಯೆ ಮರ್ತೇ ಬಿಟ್ಟಿದ್ದೆ, ವಿಶ್ ಮಾಡಲಿಕ್ಕೆ ಮರ್ತೋಗಿತ್ತು. ಬಟ್ ಹಿಂದಿನ ದಿನ ನೆನಪಿತ್ತು, ಒಂದು ಬರ್ಡೇ ನೆನಪಿತ್ತು ಎಲ್ಲ. ಬಟ್ ಮಾರ್ನಿಂಗ್ ನನಗೆ ನೆನಪಾಗಲೇ ಇಲ್ಲ ವಿಶ್ ಮಾಡಲಿಕ್ಕೆ. ಅದರ ನಂತರ ಸ್ವಲ್ಪ ಹೊತ್ತಾದಮೇಲೆ ನೆನಪಾಯಿತು. ತುಂಬ ಬೇಜಾರಾಯಿತು ಮನಸ್ಸೊಳಗಡೆ. ಅಯ್ಯೋ, ನಾನು ಮಾರ್ನಿಂಗ್ ಎದ್ದ ತಕ್ಷಣ ವಿಶ್ ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತ ಹೇಳಿಬಿಟ್ಟು. ಬಟ್ ಆದರೆ ಆಮೇಲೆ ವಿಶ್ ಮಾಡಿದೆ. ನನ್ನಿಂದ ಏನಾದರೂ ಒಂದು ಸಣ್ಣ ತಪ್ಪಾದರೂ ಕೂಡ ನಂಗೆ ಮನಸ್ಸೊಳಗೆ ತುಂಬ ಗಿಲ್ಟ್ ಕಾಡುತ್ತೆ, ನಂಗೆ ಮನಸ್ಸೊಳಗಡೆ ಅದು ಕೊರಿತಾ ಇರುತ್ತೆ ಹಾಗೆ. ಬಟ್ ನಾನು ತುಂಬ ಪರ್ಫೆಕ್ಟ್ ಅಂದರೆ ತುಂಬ ಪರ್ಫೆಕ್ಟ್ ಇರಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಹಂಗೂ ಕೂಡ ಏನೋ ಒಂದು ಸಣ್ಣ ಪುಟ್ಟ ನನ್ನಿಂದ ತಪ್ಪಾಯಿತು ಅಂದಾಗ ಅದು ತುಂಬ ಗಿಲ್ಟ್ ಕಾಡ್ಬಿಡುತ್ತೆ ನನಗೆ ಮನಸ್ಸಿಗೆ. ಆ ಥರ ಅದು ಇವಾಗಂತಲ್ಲ, ನಂಗೆ ತುಂಬ ಚಿಕ್ಕದಿಂದನೂ ಅದೊಂದು ಅಭ್ಯಾಸ. ಬಟ್ ಆ ಥರ ಇರಬಾರ್ದು ಅಂತ ಅಂದ್ಕೊಡ್ತೀನಿ, ಯಾಕಂದರೆ ನಮ್ಮ ಹೆಲ್ತ್ಗೆ ಅದು ಪ್ರಾಬ್ಲಮ್ ಆ ಥರ ಇರೋದು. ಬಟ್ ನನಗೇನೋ ಗೊತ್ತಿಲ್ಲ, ತುಂಬ ತಲೆಗೆ ತೊಗೊಬಿಡ್ತೀನಿ ನಾನು. ಹಾಗೆಯೇ ರಿಟರ್ನ್ ಗಿಫ್ಟ್ಗಳನ್ನೆಲ್ಲ ಸ್ವಲ್ಪ ಪ್ಯಾಕ್ ಮಾಡೋದೆಲ್ಲ ಇತ್ತು, ಅದನ್ನೆಲ್ಲ ಮಾಡಿಬಿಡೋಣ ಇವಾಗ ಕೂತ್ಕೊಂಡ್ವಿ ಅಂತ ಹೇಳಿಬಿಟ್ಟು ಎಲ್ಲನೂ ನಾನು ಹೊರಗಡೆ ತೆಗ್ದು ಇಟ್ಟೆ. ಹಾಗೆ ನಮಗೆ ಫುಲ್ ನನ್ನ ಫೇಸ್ ಅಂತೂ ನಿಮಗೆ ನೋಡಿದ್ರೆ ಅನಿಸ್ಬೋದು ತುಂಬ ಟ್ಯಾನ್ ಆಗೋಗಿತ್ತು. ತುಂಬ ಇಲ್ಲಿ ಬಂದಮೇಲಂತೂ ತುಂಬ ಬಿಸಿಲಲ್ಲೇ ಇದ್ದಿದ್ದಾಕಿದೆ, ಹೊರಗಡೆ ಅದು ಇದು ಕ್ಲೀನಿಂಗು ಇವು ಅಂತ ಆಚೆ ಈಚೆ ಓಡಾಡೋದು ಅಂತ ಹೇಳಿಬಿಟ್ಟು. ರಿಟರ್ನ್ ಗಿಫ್ಟ್ಗೆ ಅಂದ್ಬಿಟ್ಟು ನಾವು ಈ ರೀತಿಯಾದ ಪ್ಲೇಟ್ಗಳನ್ನ ತಂದಿದ್ವಿ, ಬಾಳೆಲೆ ರೀತಿಯಲ್ಲಿ ಇರುವಂಥದ್ದನ್ನ. ಇದನ್ನೆಲ್ಲ ಪ್ಯಾಕ್ ಮಾಡಲಿಕ್ಕಿತ್ತು, ಬ್ಲೌಸ್ ಪೀಸು, ಅರ್ಶಿನ ಕುಂಕುಮ ಇವೆಲ್ಲ ಇಟ್ಟು ಕವರಿಗೆ ಹಾಕಲಿಕ್ಕಿತ್ತು. ನನ್ನ ಫೇಸ್ನ ನೀವು ನೋಡ್ಬೋದು ಎಷ್ಟೊಂದು ಟ್ಯಾನ್ ಆಗಿದೆ ಅಂತ. ಹಾಗಾಗಿ ನೆಕ್ಸ್ಟ್ ಡೇ ನಾವು ಮಧ್ಯಾಹ್ನದವರೆಗೂ ಮನೆಯೆಲ್ಲ ಕೆಲಸಗಳೇ ಆಗೋಯ್ತು. ಅವು ಇವು ಅಂತ ಕೆಲಸಕ್ಕೂ ಎಲ್ಲ ಇರೋದ್ರಿಂದ, ಅಥವಾ ಯಾರಾದರೂ ಬರ್ತಾ ಹೋಗ್ತಾ ಇರೋದ್ರಿಂದ ಇವೇ ಎಲ್ಲ ಆಗೋಯ್ತು. ನಂತರ ನಾವು ಮಧ್ಯಾಹ್ನ ಇದು ಏನೇ ಇರಲಿ ಫಸ್ಟ್ ನಾವು ಪಾರ್ಲರ್ ಹೋಗ್ಬಿಟ್ಟು ಟ್ಯಾನ್ ರಿಮೂವ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಫಸ್ಟ್ ಬಂದಬೇಕಾದ್ರೆ ತುಂಬ ಟ್ಯಾನ್ ಆಗೋಗಿತ್ತು ಫೇಸು ಅಂತ ಹೇಳಿ ಬಂದ್ವಿ. ನಮಗೆ ಬಾಳೆಹೊನ್ನೂರಲ್ಲಿ ನಿಜವಾಗ್ಲೂ ಶಾಪಿಂಗ್ ಆಗಿರ್ಬೋದು ಎಲ್ಲದಕ್ಕೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸ್ನ. ನಾವಿಲ್ಲಿ ಐರನ್ಗೆ ಅಂತ ಕೊಡ್ತಾ ಇದ್ವಿ, ಬಟ್ಟೆನ ಐರನ್ಗೆ ಕೊಟ್ವಿ. ನಮಗೆ ಇಲ್ಲಿ ಬೇಕಾದ ಒಂದು ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಶಾಪಿಂಗ್ ಮಾಡಲಿಕ್ಕಿತ್ತು, ಮನೆಗೆ ಬೇಕಾಗಿದ್ದಂಥದ್ದು ಅದನ್ನೆಲ್ಲ ತೊಗೊಂಡ್ವಿ. ಅದ ನಂತರ ನಾವು ಪಾರ್ಲರ್ ಬಂದ್ವಿ. ಇಲ್ಲೂ ಕೂಡ ಪಾರ್ಲರ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ನಮಗೆ ಇದು ರೆಂಟ್ಗೆ ಕೂಡ ಸಿಕ್ಕುತ್ತೆ ನಮಗೆ ಈ ಒಂದು ಜ್ಯುವೆಲರಿಗಳು. ಹಾಗೆಯೇ ನಮಗೆ ಪರ್ಚೇಸ್ ಕೂಡ ಮಾಡ್ಬೋದು. 1 ಗ್ರಾಮಲ್ಲಿ ಎಲ್ಲ ಇರುವಂತಹ ಗೋಲ್ಡ್ ಏನಂತ ಹೇಳ್ತಾರೆ ಆ ರೀತಿಯಾದ ಒಂದು ಗೋಲ್ಡ್ ತುಂಬ ಅಂದರೆ ಚೆನ್ನಾಗಿದೆ. ಬಟ್ ತೊಗೊಳ್ಳೋದಾದ್ರೆ ತೊಗೋಬೋದು. ಬಟ್ ನಾವಿಲ್ಲೇನೂ ಶಾಪಿಂಗ್ ಅಂತ ಮಾಡಲಿಲ್ಲ. ನಾವು ಬಂದಿದ್ದು ಪಾರ್ಲರ್ಗೆ, ನಮಗೆ ತುಂಬ ಫೇಸ್ ಟ್ಯಾನ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು. ಹಾಗೆ ನಾವು ಪಾರ್ಲರ್ಗೆಲ್ಲ ಹೋಗಿ ಮನೆಗೆ ಬರೋಷ್ಟೊತ್ತಿಗೆ ನೈಟ್ 8-8:30 ಆಗೋಗಿತ್ತು. ಹಾಗೆ ನಮ್ಮಮ್ಮ ಒಂದ್ಸಲ ಉಪ್ಪಿನಕಾಯಿ ಏನು ಹಾಕಿಟ್ಟಿದ್ದು ಅದನ್ನೆಲ್ಲ ಒಗ್ಗರಣೆ ಹಾಕಿಬಿಟ್ಟು ಹಿಂಗೆಲ್ಲ ಹಾಕಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ರು. ಹಾಗೆ ಟೇಸ್ಟ್ ಹೇಗಾಗಿದೆ ನೋಡಿ ಅಂತ ಹೇಳಿಬಿಟ್ಟು ಕರೆದ್ರು. ಹಾಗೆ ಹೋಗಿ ನಿಂತ್ಕೊಂಡು ಟೇಸ್ಟ್ ನೋಡ್ತಾ ಇದ್ವಿ. ಆಗಲೇ ರಾತ್ರಿ 9:15 ಆಗೋಯ್ತು. ಇದೆಲ್ಲ ಮಾಡೋಷ್ಟೊತ್ತಿಗೆ ನಾವು ಹೋಗಿ ಆಚೆ ಈಚೆ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಎಲ್ಲ ಅನ್ನೋಷ್ಟೊತ್ತಿಗೆ ಆಗೋಯ್ತು ಟೈಮು. ಆಗಲೇ 9:15 ಆಯಿತು. ಇನ್ನೂ ಕೂಡ ತುಂಬಾ ಕೆಲಸ ಇದೆ. ಮನೆ ತುಂಬ ಮಕ್ಕಳಿದ್ದಾರೆ, ಮಕ್ಕಳಿಗೆಲ್ಲ ಊಟ ಹಾಕಬೇಕು. ಊಟ ಹಾಕಿಬಿಟ್ಟು ನಾವು ಊಟ ಮಾಡಿಬಿಟ್ಟು ರಿಟರ್ನ್ ಗಿಫ್ಟ್ಗಳನ್ನೆಲ್ಲ ಪ್ಯಾಕ್ ಮಾಡೋದಿತ್ತು, ಅವನ್ನೆಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅದಷ್ಟನ್ನು ರೆಡಿ ಮಾಡಿಟ್ಟೆ ಮಲ್ಕೋಬೇಕಿವತ್ತು. ಯಾಕಂದರೆ ನಾಳೆ ಅಂದರೆ ಇನ್ನೂ ಆಗೋದೇ ಇಲ್ಲ, ದಿನ ಹತ್ತಿರ ಬಂದೇ ಹೋಯಿತು. ನಾಳೆ ಅಂದರೆ ಇನ್ನು ಹೋಮದ ದಿನಗಳು ಎಲ್ಲ ಇರೋಂಥದ್ದು. ಹಾಗಾಗಿ ನೆಕ್ಸ್ಟ್ ಬರೋವಂಥ ಲಾಗಲ್ಲಿ ಹೋಮ, ಮನೆ ಓಪನ್ ಇವೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಮಿಸ್ ಮಾಡಬೇಡಿ ನೋಡಿ. ಹಾಗೆ ಇದು ನೋಡ್ಬೋದು ನಮ್ಮ ಮಾವನ ಮಗಳು, ಅವ್ರ ಮಕ್ಕಳು, ಹಾಗೆ ನನ್ನ ತಂಗಿ ಮಕ್ಕಳು, ನನ್ನ ಮಕ್ಕಳು, ಹಾಗೆ ಮನೆ ತುಂಬಾ ಎಲ್ಲ ಇದ್ದೀವಿ, ಮಕ್ಕಳೇ ಜಾಸ್ತಿ ಇದ್ದೀವಿ. ಹಾಗಾಗಿ ಖುಷಿ ಆಗ್ತಾಯಿತ್ತು ಒಂಥರ. ನಮ್ಮನ್ನು ಒಂಥರ ಮಕ್ಕಳ ಲಿಸ್ಟಿಗೆ ಸೇರಿಸ್ಕೊಬಿಡ್ತೀವಿ. ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ನಾವು ಮಕ್ಕಳಿಗಿಂತ ಆಡ್ತಾ ಇರ್ತೀವಿ. ಅನಿಸ್ತಿದ್ಯಾ
ಇಲ್ಲಿ ಚೂರ್ ಚೂರ್ ಕಾಣಿಸ್ತೀಯ. ಅದು ಒಳ್ಳೆ ಚೇರ ಕೂತಾಗಿ ಅಮ್ಮ ಅಪ್ಪಾಜಿ ಮಲಗಿ ಅಪ್ಪಾಜಿ ಮುಖ ಬರ್ತಿದೆ ಸ್ವಲ್ಪ. ಪ್ಯಾಂಟ್ ಚಚ್ಚಾಗಿ ಎಲ್ಲ ಬಿಟ್ಟು ಏನ್ ಕೆಲಸ ಗೊತ್ತಾ? ವಿಡಿಯೋ ಮಾಡ್ಬೇಕು, ಮಾಡ್ತೀಯಾ? ಅವ್ನು ಮಾಡ್ತಿದ್ದಾನೆ. ಈಗಲ್ಲ, ಮತ್ತೆ ನಾಳೆ ನಾಡ್ದು ಎಲ್ಲ ಯಾರಾದ್ರೂ ಮಾಡ್ತಿರ್ಬೇಕು. ಅವ್ರು ಎಲ್ಲ ಕೂರ್ತಾ ನಿಲ್ಕೊಂಡು ದುಡ್ಡು ಕೊಟ್ಬಿಟ್ರೆ ಆಯ್ತು ನಮಗೆ ಫೋಟೋಗ್ರಫಿ. 3,000 ನೀವು ವಾಶ್ರೂಮ್ ಹೋದ್ರೂ ಅಲ್ಲೇ ವಿಡಿಯೋ ಮಾಡಿ. ನಾನಲ್ಲ ಅಷ್ಟೇ ಅವಳಿಗೆ. ಎಷ್ಟೇ ರೆಡಿ ಮಾಡಿಟ್ರು ಇನ್ನೂ ಮುಗಿಯಲ್ಲಪ್ಪ ಕೆಲಸ ಅನ್ನುವಂಗೆ ಆಗ್ಬಿಡುತ್ತೆ. ಯಾಕಂದರೆ ನಾಳೆನೇ ಹೋಮ ಇರೋದ್ರಿಂದ ಇವತ್ತೆಲ್ಲ ಇವ್ನು ರೆಡಿ ಮಾಡಲೇಬೇಕಿತ್ತು ಎಷ್ಟೊತ್ತಾದರೂ ಕೂಡ. ಹಾಗಾಗಿ ಮಲ್ಗೋಂಥದ್ದು ಇಲ್ಲವೇ ಇಲ್ಲ, ಅದಿಷ್ಟು ಮುಗಿಸೇ ಮಲ್ಕೋಬೇಕು ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದ್ವಿ. ಹಾಗೆ ಇದು ನಾನು ನವಧಾನ್ಯಗಳನ್ನೆಲ್ಲ ಈ ರೀತಿಯಾದ ಒಂದು ಚಿಕ್ಕ ಬಾಟ್ಲ್ಗಳನ್ನ ನಾನು ತರಿಸಿದ್ದೆ ಆನ್ಲೈನಲ್ಲಿ. ತುಂಬ ಕ್ಯೂಟಾಗಿದೆ. ಇದರ ಲಿಂಕ್ ಬೇಕು ಅಂತಂದರೆ ನಾನು ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಈ ಒಂದು ಲಿಂಕನ್ನು ಕೊಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಕ್ಯೂಟಾಗಿರುವಂಥ ಒಂದು ಗಾಜಿನ ಬಾಟ್ಲಿ. ಹಾಗೆ ನೋಡ್ಬೋದು ಗೋಲ್ಡ್ ಕಲರಲ್ಲಿ ನಮಗೆ ಇದು ಕ್ಯಾಪ್ ಕೂಡ ಬಂದಿರುವಂಥದ್ದು. ಹಾಗೆ ಸುಣ್ಣದ ಒಂದು ಮಡಿಕೆ ಕೂಡ ನೋಡ್ಬೋದು. ನೆಕ್ಸ್ಟ್ ನಾನು ನಿಮಗೆ ಮನೆ ಓಪನ್ ಲಾಗಲ್ಲಿ ಸಿಗ್ತೀನಿ.